ಗುರೂಜಿ, ಇವತ್ತು ಬುಧವಾರ, ವಿಶೇಷವಾಗಿ ವಿಷ್ಣು ಸಹಸ್ರನಾಮದ ವಿಶೇಷತೆಯ ಕುರಿತು ತಿಳಿಸ್ಕೊಡುವಂತ ವಾರ. ಇವಾಗ ಏನ್ ತಿಳಿಸ್ಕೊಡ್ತಿದ್ದೀರಾ? ವಿಷ್ಣು ಸಹಸ್ರನಾಮದಲ್ಲಿ ಸಾಕಷ್ಟು ವೀಕ್ಷಕರೇ, ಶ್ರೀಮನ್ನಾರಾಯಣ ವಿಷ್ಣು ವಾಸುದೇವ ಅಭಿರುಕ್ಷತು ವನಮಾಲಿ ಗದೀಶಾಂಗಿ ಶಂಕಿ ಚಕ್ರಿ ಚನಂದಕ್ಕಿ. ಅಂದರೆ ಆ ಸಾಕ್ಷಾತ್ ಮಹಾವಿಷ್ಣು ನನ್ನ ಭಾವನೆನ ನೀನು ಅರ್ಥ ಮಾಡ್ಕೋ. ನಾನೇ ಸಾಕ್ಷಾತ್ ಮಹಾವಿಷ್ಣು, ಸರ್ವವೂ ಹುಟ್ಟು ನಾನೇ, ಸಾವು ನಾನೇ ಅಂತ ಹೇಳಿ ಭಗವದ್ಗೀತೆಯಲ್ಲಿ ಹೇಗೆ ಹೇಳಿದ್ನೋ ಆ ವಿಷ್ಣು ಸಹಸ್ರನಾಮದ ಹೇಳ್ತಾನೆ, ನೀನು ಶ್ಲೋಕವನ್ನು ಪಠಿಸು, ಏನನ್ನು ಹೇಳ್ಕೊಂತೀಯೋ ಸರ್ವದಾ ನಾನೇ. ನೀನು ಮಲಗಿದ್ದಾಗ, ಕೂತಿದ್ದಾಗ, ನಿಂತಿದ್ದಾಗ ಸರ್ವಧ್ಯಾನವೂ ನಾನೇ ಅಂತಾನೆ. ಅಂದರೆ ನೀನು ಒಳ್ಳೇದು ಮಾಡಿದ್ರು ನಾನೇ, ಕೆಟ್ಟದ್ದು ಮಾಡೋದು ನಾನೇ ಅಂತಾನೆ. ಆದರೆ ನೀವುಗಳೇನು ಮಾಡ್ಬಿಡ್ತೀರಾ, ಕೆಟ್ಟದ್ದು ಮಾಡಿದ್ರೆ ಅಂತ ಕಣೆ ಅಂದ್ಬಿಟ್ಟು ಇನ್ನೊಂದು ಜಾಸ್ತಿ ಕಷ್ಟ ಮಾಡ್ತೀರಾ. ಅದಕ್ಕೆ ಹಾಗಲ್ಲ ಅರ್ಥ ಜೀವನದಲ್ಲಿ ಏನು ಮಾಡುತ್ತೆ, ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಹೇಳಿ ತಿಳಿದು ನಂತರ ಕಾರ್ಯಸಿದ್ಧಿ ಮಾಡ್ಕೋ. ಆ ವಿಷ್ಣು ಸಹಸ್ರನಾಮನ ಜ್ಞಾನಶಕ್ತಿಯನ್ನ ಮೊದಲು ದಕ್ಷಿಣಾಮೂರ್ತಿ, ತದಂತ ಲಕ್ಷ್ಮೀನಾರಾಯಣ. ಬನ್ನಿ ವೀಕ್ಷಕರೇ. ಸಂತೋಷ, ಬಹಳ ಸಂತೋಷ ವೀಕ್ಷಕರೇ. ಇವತ್ತಿನ ವಿಷ್ಣು ಸಹಸ್ರನಾಮದ ಶ್ಲೋಕವನ್ನು 2 ಸಲ ಹೇಳ್ತೀನಿ. ಯಾವುದೇ ಒಂದು ಶ್ಲೋಕವನ್ನು 2 ಸಲ ಹಾಕಾಕ್ತೀವಿ ಅಂದರೆ ದ್ವಿತೀಯ ಫಲಾನಾಂಚ, ಅಂದರೆ ಯಾವತ್ತು 2 ಸಲ ಕೊಡಬೇಕಂತೆ. ಹಣ್ಣನ್ನು ಕೊಡಬೇಕಾದ್ರೆ 1 ಹಣ್ಣು ಕೊಡಬಾರ್ದಂತೆ, ಯಾವಾಗಲೂ ಫಲಪೂರ್ತಿ ಅಂತ 2 ಹಣ್ಣ ಕೊಡಬಂತೆ. ಯದ್ಭಾವಂ ತದ್ಭವತಿ. ಅದಕ್ಕೆ ಬಾಳೆಹಣ್ಣು ಕೊಡಬೇಕಾದ್ರೆ 2 ಕೊಡ್ತೀವಿ, ಲಕ್ಷ್ಮೀನಾರಾಯಣ. ತೆಂಗಿನಕಾಯಿ ಕೊಟ್ಟಾಗ ವೀಳ್ಯದೆಲೆ ಸಮೇತ ಕೊಡ್ತೀವಿ, ಲಕ್ಷ್ಮೀನಾರಾಯಣ. ಪಾರ್ವತಿ ಪರಮೇಶ್ವರ. ಯಾವತ್ತು ಫಲವನ್ನು ಕೊಡಬೇಕಾದ್ರೆ 2 ಆಗಿ ಕೊಡ್ತೀವಿ. ಮನಸ್ಸನ್ನು ಕೊಡಿದಾಗ ಮನಸ್ಫೂರ್ತಿಯ ಕೊಡ್ವಿ. ಮನಸ್ಫೂರ್ತಿ ಅಂದ್ರೇನೋ, ಮನ ಮತ್ತು ಉಷಾ ಕಿರಣಗಳು ಎರಡಿರುತ್ತಂತೆ. ಮನಸ್ಸು ಗೊಂದಲ ಮನಸ್ಸು ಅಂದರೆ ಒಳಗಿರೋ ಬೇಡ ಅನ್ನೋ ಮನಸ್ಸು, ಬೇಕು ಅನ್ನೋ ಮನಸ್ಸು ಎರಡು ಒಂದು ಮಾಡ್ಕೊಂಡು ನೀನು ಕೊಡ್ತೀನಿ ಅಂದರೆ ಏಕಾಗ್ರತೆ ಅಂತ ಕೊಡ್ತೀನಿ. ಅದಕ್ಕೆ ಆ ಮನಸ್ಫೂರ್ತಿಯಾಗಿ ಕೊಡ್ತೀನಿ ಅನ್ನೋದು ಬಹಳ ವೈಶಿಷ್ಟ್ಯತೆ. ಇಂಥ ಒಂದು ಸಹಸ್ರನಾಮದಲ್ಲಿ, ಸಹಸ್ರನಾಮದ ಪ್ರತಿದಿನ 108 ಶ್ಲೋಕದಲ್ಲಿ ಅಶ್ವಿನಿ ನಕ್ಷತ್ರ, ಮೊದಲನೇ ಶ್ಲೋಕದ ಅಶ್ವಿನಿ ನಕ್ಷತ್ರ, ಮೊದಲನೇ ನಕ್ಷತ್ರ ಅಶ್ವಿನಿ ಅಂದರೆ 2, ಅಲ್ಲೇ ಪ್ರಾರಂಭ ಆಗತ್ತೆ ನೋಡಿ 2 ಅಂತ. ಅಶ್ವಿನಿ ದೇವತೆಗಳು ಅಸ್ತು ಅಂತಾರಂತೆ, ಯಾವತ್ತು ಟ್ವಿನ್ಸ್ ಅಂತೆ. ಅದಕ್ಕೆ 2 ಸಲ ಹೋದು. ನೀವು ದಯವಿಟ್ಟು ಈ ಶ್ಲೋಕವನ್ನು ಕೇಳಿ, ಮೊದಲನೇ ಸಲ ನೋಡ್ಕೊಳ್ಳಿ, 2ನೇ ಸಲ ಹೇಳ್ಕೊಳ್ಳಿ. 2 ಹೇಳ್ಕೋಬೇಕಾದ್ರೆ ದಯವಿಟ್ಟು ಪುಸ್ತಕಗಳು ಪಕ್ಕ ಇಟ್ಕೊಳ್ಳಿ. ಒಂದು ರಾಶಿಗೆ ಒಂದೊಂದು ಪಾದದಲ್ಲಿ, ಒಂದು ರಾಶಿಯಲ್ಲಿ 4 ಪಾದಗಳು, ಅಂದರೆ ನಕ್ಷತ್ರಕ್ಕೆ 4 ಪಾದ ಸೇರಿದ್ರೆ ಒಂದು ರಾಶಿಯೊಳಗೆ ಕೂತಿರ್ತಾರೆ. 4 ಪಾದದಲ್ಲಿ ಒಂದೇ ಒಂದು ಪಾದ. ಆ ಪಾದಕ್ಕೆ ಅರ್ಥ ಮಹಾವಿಷ್ಣು ಸಮೇತ. ಆ ನಕ್ಷತ್ರ ರಾಶಿಯವರಿಗೆ ಏನು ಫಲ ಕೊಡುತ್ತೆ ಅದನ್ನು ನಾನು ತಿಳಿಸ್ಕೊಡ್ತೀನಿ. ಮೊದಲು ಶ್ಲೋಕ ರೆಡಿ ಆಗ್ತೀರಾ? ಫಸ್ಟ್ ಹೇಳಿ, ನಾನು ಹೇಳೋ ಥರ ಹೇಳಿ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ತಲೆಯನ್ನು ಮುಟ್ಟುಕೊಂಡು ಮಹಾಗಣಪತಿನ ಸ್ಮರಣೆ ಮಾಡಿಕೊಂಡು ನಿರ್ವಿಘ್ನವಾಗಿ ಆ 108 ವಿಶೇಷವಾಗಿರ್ತಕ್ಕಂಥ ಶ್ಲೋಕಗಳು ನಿಮ್ಮೆಲ್ಲರ ತಲೆಯಲ್ಲಿ, ನಿಮ್ಮೆಲ್ಲರ ನಕ್ಷತ್ರಕ್ಕೆ, ನಿಮ್ಮೆಲ್ಲರ ರಾಶಿ ಫಲವನ್ನು ಕೊಟ್ಟು ಭಗವಂತ ನಿಷ್ಠಾಸ್ಥಾನದಲ್ಲಿ ಕಾಪಾಡಲಿ. ಅದಕ್ಕೆ ಕಾರ್ತಿಕ್ ಮಾಸದಲ್ಲಿ ಸೌಂದರ್ಯಲಹರಿ ವಿಷ್ಣು ಸಹಸ್ರನಾಮ ಜ್ಞಾಪಕ ಇಟ್ಕೊಳ್ಳಿ. ವಿಷ್ಣು ಸಹಸ್ರನಾಮ ಬುಧವಾರ ಮತ್ತು ಶನಿವಾರ, ಸೌಂದರ್ಯ ಮಂಗಳವಾರ, ಶುಕ್ರವಾರ. ಬನ್ನಿ ಈಗ ವಿಷ್ಣು ಸಹಸ್ರನಾಮದ ಮೊದಲನೇ ಶ್ಲೋಕ, ಅಶ್ವಿನಿ ನಕ್ಷತ್ರದ ಮೊದಲನೇ ಪಾದ ಇಟ್ಕೊಳ್ಳಿ, ಅರ್ಥ ತದನಂತರ ಬನ್ನಿ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತ ಭವ್ಯ ಭವತ್ಪ್ರಭು ಭೂತಕೃದ್ಭೂತಭೃದ್ಭಾವೋ ಭೂತಾತ್ಮ ಭೂತಭಾವನಃ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತ ಭವ್ಯ ಭವತ್ಪ್ರಭುಃ ಭೂತಕೃದ್ಭೂತಭೃದ್ಭಾವೋ ಭೂತಾತ್ಮ ಭೂತಭಾವನಃ. ನೋಡಿ ವೀಕ್ಷಕರೇ, ಆ ಶ್ಲೋಕದ ವಿಶೇಷವಾಗಿರ್ತಕ್ಕಂಥದ್ದು ವಿಶ್ವದಲ್ಲಿ ಸರ್ವವು ವಿಶ್ವಂ ವಿಶ್ವ ಬೃಹತ್ಪ್ರಭು. ಅಂದರೆ ಆ ಭೂತ ಭವ್ಯ ಭವತ್ಪ್ರಭು, ಭೂತ ಭವ್ಯ ಭವತ್ಪ್ರಭು ಅಂದರೆ ಭೂತ ಭವಿಷ್ಯ ವರ್ತಮಾನ ಸರ್ವವೂ ನಾನೇ. ಈ ಸರ್ವವಲ್ಲಿ ನಾನು ಸರ್ವಾತ್ಮವೂ ನಾನೇ. ಇಂಥದ್ರಲ್ಲಿ ಅಶ್ವಿನ್ ನಕ್ಷತ್ರದ ಮೊದಲನೇ ಪಾದಕ್ಕೆ ಯಾಕೆ ಕೂತಿದ್ದೀನಿ ಅಂತ ಹೇಳ್ತಾನೆ. ಆಗ ವಷಟ್ಕಾರೋ ಅಂದರೆ ಸರ್ವಭೂತಗಳನ್ನ ವಶೀಕರಣ ಮಾಡ್ಕೊಳ್ಳತಕ್ಕಂಥ ಶಕ್ತಿಯನ್ನು ಅಶ್ವಿನ್ ನಕ್ಷತ್ರ ಮೊದಲನೇ ಪಾದ. ಅಂದರೆ ಅಶ್ವಿನ್ ನಕ್ಷತ್ರದವ್ರಿಗೆ ಸ್ವಲ್ಪ ಮಟ್ಟಿಗೆ ವಶೀಕರಣ ಜಾಸ್ತಿ ಇರುತ್ತಂತೆ, ಅಟ್ರಾಕ್ಷನ್ ಪವರ್. ಅವ್ರು ಸ್ವಲ್ಪ ಕಪ್ಪಗಿದ್ರೂ ಸಹ ಸಾಧಾರಣಗೆ ಆ ಅಟ್ರಾಕ್ಷನ್ ಅವ್ರ ಹತ್ರ ಇರ್ತಂತೆ. ಕಣ್ಣು ಅಟ್ರಾಕ್ಷನ್ನು, ಕಿವಿ ಅಟ್ರಾಕ್ಷನ್ನು, ಹೈಟ್ ಅಟ್ರಾಕ್ಷನ್ನು, ಫೇಸ್ ಅಟ್ರಾಕ್ಷನ್ನು, ಫೀಚರ್ ಅಟ್ರಾಕ್ಷನ್ನು, ಹೇರ್ ಸ್ಟೈಲ್ ಅಟ್ರಾಕ್ಷನ್
ಡ್ರೆಸ್ ಅಟ್ರಾಕ್ಷನ್, ಒಟ್ಟಲ್ ಅಟ್ರಾಕ್ಷನ್ ಪವರ್ ಮೊದಲನೇ ಪಾದದವರು. ಸಾಧಾರಣವಾಗಿ ಅವರು ಗೊತ್ತಿಲ್ಲದೇನೆ ಯಾರನ್ನ ಅಟ್ರಾಕ್ಟ್ ಮಾಡಬೇಕಾದ್ರೂ ಅಟ್ರಾಕ್ಟ್ ಮಾಡೋ ಕೆಪಾಸಿಟಿ ಮೊದಲನೇ ಪಾದದವ್ರು ಇರುತ್ತೆ. ಈ ಮೊದಲನೇ ಪಾದದವ್ರ ಅಟ್ರಾಕ್ಷನ್ನ ಸರಿಪಡಿಸಕ್ಕೆ ಇನ್ ಕೇಸ್ ಅದು ಕೆಟ್ಟ ಅಟ್ರಾಕ್ಷನ್ ಆಗಿದ್ರೆ ಒಂದ್ಸಲಿ ಒಳ್ಳೆ ಅಟ್ರಾಕ್ಷನ್ ಅಂದ್ರೆ ಕೆಲವರು ವಿದ್ಯಾಭ್ಯಾಸ ಅಶ್ವಿನ್ ನಕ್ಷತ್ರದ ಬಹಳ ಚೆನ್ನಾಗಿ ಫಾಸ್ಟ್ ಆಗಿ ಓದ್ತಾ ಇರ್ತಾರೆ. ಹೋಗ್ತಾ 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 ಮೊದಲನೇದವರು ಸ್ವಲ್ಪ ಡಲ್ ಆಗ್ತಾ ಬರ್ತಾರೆ. ಡಲ್ ಆದಾಗ ಅಕಸ್ಮಾತ್ ಟೀಚರ್ಸ್ ಏನಾದರೂ ವಶೀಕರಣ ಆಗದಿದ್ರೆ ಅಂದ್ರೆ ಡಲ್ ಆದ ಪಕ್ಷದಲ್ಲಿ ನೀವೇನ್ ಮಾಡಬೇಕು, ನಿಮ್ಮ ಅಟ್ರಾಕ್ಷನ್ನು ವಿದ್ಯಾರ್ಥಿಗಳಾಗಿದ್ದವರು ಗುರುಗಳ ಹತ್ರ ಹೋಗಬೇಕು. ಗುರುಗಳೇ, ನನಗೆ ಯಾಕೋ ತಲೆಗೆ ಹೋಗ್ತಾ ಇಲ್ಲ, ದಯವಿಟ್ಟು ಸ್ವಲ್ಪ ತಿರುಗಿಸ್ತೀರಾ ಅನ್ಬೇಕು. ಅದಕ್ಕೆ ಈ ಶ್ಲೋಕವನ್ನು ನೀವು ಹೇಳ್ತಾ ಇದ್ರೆ ನಿಮ್ಮ ಮೇಲೆ ಅಟ್ರಾಕ್ಷನ್ ಆ ಗುರುಗಳಿಗೆ ಬರುತ್ತೆ. ಬಂದಾಗ ಏನ್ ಹೇಳ್ತಾರೆ, ಯೋಚನೆ ಮಾಡಬೇಡ, ನಿನಗೆ ನಾನು ಸರಿಯಾಗಿ ಹೇಳ್ಕೊಡ್ತೀನಿ, ಇನ್ನೊಂದ್ಸರಿ ಹೇಳೋ ನೋಡೋಣ ಅಂತ ಹೇಳಿ ನಿನ್ನ ಪರ್ಫೆಕ್ಟ್ಗೆ ದಾರಿಯನ್ನ ತೋರಿಸ್ತಕ್ಕಂಥ ಮೊದಲನೇ ಅರ್ಥವೇ ಈ ಶ್ಲೋಕ. ಆ ಶ್ಲೋಕದಲ್ಲಿ ಏನ್ ಹೇಳುತ್ತೆ, ಭೂತಾತ್ಮ ಪರಮಾತ್ಮ ಚ ಅಂದ್ರೆ ಏನು, ಭೂತಾತ್ಮ ಅಂದ್ರೆ ಏನು, ಜೀವನದಲ್ಲಿ ಮುಂದಿನ ಭವಿಷ್ಯಕ್ಕೆ ನೀನು ಮಗನಾಗಿದ್ರು ಸಹ ಸರ್ವದಾ ನಾನು ಕಾಪಾಡ್ತೀನಿ ಅಂತಾನೆ ಮಹಾವಿಷ್ಣು. ಇಲ್ಲಿ ಏನ್ ಹೇಳ್ತಾನೆ ಗುರು, ನಾನು ಯಾವ ಕಾರಣಕ್ಕೂ ಯೋಚನೆ ಮಾಡಬೇಡ, ನಿನ್ನ ಎಕ್ಸಾಮ್ ಟೈಮ್ ಅವರೆಗೂ ನಾನು ನಿನಗೆ ಆವಾಗ ಶಿಕ್ಷಣ ನೀಡ್ತೀನಿ ಅನ್ನೋ ಅಟ್ರಾಕ್ಷನ್ ಮೊದಲನೇ ಪಾದದವನಿಗೆ ಬರುತ್ತೆ. ಆದ್ರೆ ಮೊದಲನೇ ಪಾದದವನಿಗೆ ಈ ಶ್ಲೋಕ ಹೇಳ್ಕೊಳ್ದಿದ್ದ ಪಕ್ಷದಲ್ಲಿ ಅವನಿಗಿರ್ತಕ್ಕಂಥದ್ದು ಏನು ಅಂದ್ರೆ ರೋಗಗಳು ಹೆಚ್ಚು, ಜ್ಞಾಪಕ ಶಕ್ತಿ ಕಮ್ಮಿ, ಅಟ್ರಾಕ್ಷನ್ ಅಂತಕ್ಕಂಥ ವಿಚಾರ ಏನು ಅಂದ್ರೆ ತಾಯಿನಲ್ಲಿ ಯಾವತ್ತೂ ದೂರ. ತೀರಾ ಪ್ರೀತಿ ಇರ್ತಾನೆ ಆದ್ರೆ ತೀರಾ ದೂರ ಆಗ್ತಾನೆ. ಅಪ್ಪ ಅಮ್ಮ ಅಂತಕ್ಕಂಥ ಪ್ರೀತಿ ಇವನ ಹತ್ರ ಇರುತ್ತೆ, ಹೆಚ್ಚು ಮಾಡಕ್ಕೆ ಆ ಪ್ರೀತಿನ ಅಥವಾ ಅವ್ರನ್ನ ಅಟ್ರಾಕ್ಟ್ ಮಾಡಕ್ಕೆ ಏನ್ ಮಾಡ್ತಾನೆ, ಏನೋ ತಪ್ಪು ಮಾಡ್ಕೊಂಡ್ಬಿಟ್ಟು ದೂರ ಬಿಡ್ತಾನೆ. ಅದಕ್ಕೋಸ್ಕರ ಇಂಥವ್ರಿಗೆ, ಈ ಫಿಕಲ್ ಮೈಂಡ್ ಇರತಕ್ಕಂಥವ್ರಿಗೆ, ಸರಿ ಹೋಗದೆ ಇರತಕ್ಕಂಥ ಅಶ್ವಿನಿ ನಕ್ಷತ್ರ ಮೊದಲನೇ ಪಾದದವ್ರಿಗೆ ಈ ಶ್ಲೋಕವನ್ನು ಪ್ರತಿನಿತ್ಯ ಪ್ರತಿಕ್ಷಣ ಒಂದು ದಿವಸಕ್ಕೆ ಕನಿಷ್ಠ ಬೆಳಗಿಂದ ರಾತ್ರಿ ಒಳಗೆ 108 ಸಲ ಅಕಸ್ಮಾತ್ ಆದ್ರ ಪಕ್ಷದಲ್ಲಿ ಹೇಳ್ಕೋಬಹುದು, ಇಲ್ಲ ಒಂದು ದಿನಕ್ಕೆ 2 ಸಲ ಹೇಳ್ಕೋಬಹುದು, ಇಲ್ಲ 3 ಸಲ ಹೇಳ್ಕೋಬಹುದು. ಇದನ್ನು ಹೇಳ್ಕೊತಾ ಬಂದ್ರೆ ಮಹಾವಿಷ್ಣು ಸಹಸ್ರನಾಮದ ಅಶ್ವಿನಿ ನಕ್ಷತ್ರ ಮೊದಲನೇ ಪಾದ ಫಲ ನಿಮಗೆ ಪರಿಪೂರ್ಣತೆಯನ್ನ ನೀಡುತ್ತೆ. ಏನಂತೀರ ವೀಕ್ಷಕರೇ, ಕಾಯ್ತಾರಿ, ಮತ್ತಷ್ಟು ಮಾತಾಡೋಣ.